ಈಗ ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ. ಅವರೇ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತಿನಂತೆ ಇವರು ಓದಿದ್ದು, ಬರೆದಿದ್ದು, ಕಲಿಸಿದ್ದು, ಪ್ರಬಂಧಗಳನ್ನು ಮಂಡಿಸಿದ್ದು ಬರೀ ಅಕ್ಷರವಾಗಿ ಅಷ್ಟೇ ಉಳಿದಿಲ್ಲ, ಸಮಾಜಕ್ಕೆ ಸಾಕ್ಷರತೆಯ ರೂಪವನ್ನು ಪಡೆದುಕೊಂಡಿದೆ, ಕೊಡುಗೆಯಾಗಿ ಕೊಟ್ಟಿದೆ. ಹಾಗಾದರೆ ಇವರ ಸಾಧನೆ ಕುರಿತಾದ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಜ್ಞಾನವು ಪುಸ್ತಕದಲ್ಲಿ ಮಾತ್ರ ಉಳಿಯದೆ ಸಮಾಜಕ್ಕೆ ತಲುಪಿ ಬದಲಾವಣೆಗೆ ಕಾರಣವಾದರೆ ಅದುವೇ ನಿಜವಾದ ಸೇವೆ. ಅಂಥ ಒಂದು ಸಾರ್ಥಕ ಪಯಣಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿರುವ ಹೆಸರು ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರು. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಅಧ್ಯಕ್ಷರು. ಕಳೆದ 24 ವರ್ಷಗಳಿಂದ ಅವರು ವಿದ್ಯಾರ್ಥಿಗಳಿಗೆ ತಳಿಶಾಸ್ತ್ರ, ಜೀವಕೋಶಶಾಸ್ತ್ರ, ಆಂಥ್ರೋಪ್ರೋಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ ಬೋಧಿಸುತ್ತಿದ್ದಾರೆ. ಆನುವಂಶಿಕ ಕಾಯಿಲೆಗಳು, ಪುರುಷರ ಬಂಜೆತನ, ಮಹಿಳಾ ಆರೋಗ್ಯ, PCOD, ಮಧುಮೇಹ ಮುಂತಾದ ವಿಷಯಗಳ ಮೇಲೆ ಅವರದು ಆಳವಾದ ಸಂಶೋಧನೆ. ಪ್ರೊಫೆಸರ್ ಮಾಲಿನಿ ಅವರ ಮಾರ್ಗದರ್ಶನದಲ್ಲಿ 14 PhD, 8 MPhil ಮತ್ತು 90ಕ್ಕೂ ಹೆಚ್ಚು MSc ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ಸಂಶೋಧನಾ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ 80ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಇವರು ಮಂಡಿಸಿದ್ದಾರೆ. 90ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಪ್ರಕಟಗೊಂಡಿವೆ. ತಳಿರೋಗ, ಕ್ಯಾನ್ಸರ್, ಲೈಂಗಿಕ ಆರೋಗ್ಯ ಕುರಿತು ಪುಸ್ತಕಗಳು ಪ್ರಕಟಗೊಂಡಿವೆ. ಟೆಡೆಕ್ಸ್ ವೇದಿಕೆಯಲ್ಲೂ ಕೂಡ ಮಿಂಚಿದ ವಾಗ್ಮಿ ಇವರಾಗಿದ್ದಾರೆ. ಆಕಾಶವಾಣಿ, ದೂರದರ್ಶನ, ಚಂದನ ಸೇರಿದಂತೆ ಹಲವಾರು ವೇದಿಕೆಗಳ ಮೂಲಕ ಅವರು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಒತ್ತಡ ನಿರ್ವಹಣೆ, ಪರಿಪೂರ್ಣ ಆರೋಗ್ಯ ಮತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ 175ಕ್ಕೂ ಹೆಚ್ಚು ವಿಡಿಯೋಗಳು ಪ್ರಸಾರಗೊಂಡು ಲಕ್ಷಾಂತರ ವ್ಯೂಸ್ಗಳನ್ನ ಪಡೆದಿವೆ. ಇವು ಕೇವಲ ಸಂಖ್ಯೆಗಳಲ್ಲ, ಬದಲಿಗೆ ಸಾವಿರಾರು ಜನರಿಗೆ ಅರಿವು ನೀಡಿದ ಜ್ಞಾನ ದೀಪಗಳು. ವಿಜ್ಞಾನವನ್ನ ಮಾನವೀಯತೆಯೊಂದಿಗೆ ಜೋಡಿಸಿದ, ಸಂಶೋಧನೆಯನ್ನ ಸಮಾಜ ಸೇವೆಯಾಗಿ ರೂಪಿಸಿದ, ಜ್ಞಾನವನ್ನ ಜನ ಜಾಗೃತಿಯ ಶಕ್ತಿಯನ್ನಾಗಿ ಮಾಡಿದ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರ್ ಅವರಿಗೆ ಶಿ ಪವರ್ ಅವಾರ್ಡ್ಸ್ ಗೌರವ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಮಿತ್ರರೇ, ಮೊದಲನೇದಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ಗೌರಿ ಶಕ್ಕಿ ಟೀಮ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈ ಪ್ರಶಸ್ತಿ ನನಗೆ ಸಿಗಬೇಕಾದ್ರೆ ನನ್ನನ್ನು ತಿದ್ದಿ ತೀಡಿ ರೂಪಿಸಿದಂತಹ ಗುರು ಹಿರಿಯರಿಗೆ, ನನ್ನ ತಂದೆ ತಾಯಿಗಳಿಗೆ, ನನ್ನ ಕುಟುಂಬ ವರ್ಗದವರಿಗೆ ಮತ್ತು ಯಾವಾಗಲೂ ನನಗೆ ನೆರಳಾಗಿ ನನಗೆ ಒಂದು ಸಪೋರ್ಟ್ ಮಾಡ್ತಿರುವ ನನ್ನ ಹಸ್ಬೆಂಡ್ ಶ್ರೀಧರ್ ಅವರಿಗೆ, ನನ್ನ ಮಕ್ಕಳಿಗೆ, ಏಕೆಂದರೆ ಅವರಿಂದನೇ ನನಗೆ ಪೇಷನ್ಸ್ ಬಂದಿರೋದು. ಹಾಗಾಗಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ನಾವು ಪರಿಪಕ್ವತೆಯನ್ನು ಹೊಂದಲು ಕಾರಣರಾಗಿರ್ತಾರೆ. ಸಮಾಜದಲ್ಲಿ ನಮಗೆ ತೊಂದರೆ ಕೊಟ್ಟಿರುವವರು ಸಹ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಪ್ರಬುದ್ಧತೆ ಬರೋದಕ್ಕೆ ಅವರಿಂದನೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಹಾಗಾಗಿ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರೂಪಿಸಿರುವಂತಹ ಇಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಿರಂತಹ ಗೌರಿ ಶಕ್ಕಿಯವರಿಗೂ ಸಹ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಜವಾಗ್ಲೂ ನಾನು ಅಡ್ವರ್ಟೈಸ್ ಮಾಡಿದ್ದೆ, ಆದರೆ ನನಗೆ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಅವರು ನನಗೆ ಹೇಳಿದಾಗ ನಿಜವಾಗ್ಲೂ ನನಗೆ ಸರ್ಪ್ರೈಸ್, ಒಂಥರ ಶಾಕ್ ಆಯಿತು, ಹೌದಾ ಅಂಥೇಳಿ. ಹಾಗಾಗಿ ನನ್ನ ಜವಾಬ್ದಾರಿ ತುಂಬ ಇದೆ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು, ಅದು ನನ್ನ ಕಿವಿಲಿ ಯಾವಾಗಲೂ ಗುನ್ಗುಡುತ್ತೆ, ಒಳ್ಳೇದು ಮಾಡು ಅನ್ನೋರು, ಸಮಾಜಕ್ಕೆ ಒಳ್ಳೇದು ಮಾಡು ಅಂತ. ಅವರು ಹಾಗೆ ಬದುಕಿದವರು. ಅವರು ಹಾಕಿಕೊಟ್ಟ ದಾರಿಯನ್ನು ನಾನು ಖಂಡಿತ ಯಾವತ್ತೂ ಅವರ ಆತ್ಮ, ಅವರು ಒಂದು 6 ತಿಂಗಳಾಯಿತು ನಮ್ಮನ್ನಾಗಲಿ, ಅವರ ಆತ್ಮ ಅವರು ಯಾವಾಗಲೂ ಒಳ್ಳೆ ಬೇಷ್ಮಗಳೇ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅನ್ನೋ ಥರ ನಾನು ನಡ್ಕೋಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆ ಪೂರಕವಾಗಿ ನಮ್ಮ ತಾಯಿ ಒಂದು ಶಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಮೊದಲಿನಿಂದಲೂ ಅವರಿಗೆ ಸಂಸಾರ ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ. ಏಕೆಂತಂದರೆ ಪರಿಪೂರ್ಣವಾಗಿ ಅವರು ಸಂಸಾರಕ್ಕೇ ಮಕ್ಕಳಿಗೆ ಅವರನ್ನು ಅರ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಯಾವತ್ತೂ ಅಷ್ಟೇ, ನನ್ನ ಹುಟ್ಟೂರು ಸುತ್ತೂರದು. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಒಳ್ಳೆಯ ಹೆಸರಿದೆ.
ನಾನು ಏನೇ ಮಾಡಿದ್ರೂ ರಿಫ್ಲೆಕ್ಟ್ ಆಗುತ್ತೆ ನನ್ನ ಹೆಸರು ಜೊತೆ ಆ ಊರು. ಹಾಗಾಗಿ ಅದರ ಹೆಸರು, ಆ ಪುಣ್ಯಭೂಮಿ, ಅದರ ಹೆಸರು ಶಾಶ್ವತವಾಗಿರಬೇಕು. ನನ್ನ ತಂದೆ ತಾಯಿಗಳು ಸಮಾಜದಲ್ಲಿ ತಲೆ ಎತ್ತಿ ಹೆಮ್ಮೆಯಿಂದ ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಥರ ನಾನು ಮೌಲ್ಯಯುತವಾಗಿ ಸಮಾಜದಲ್ಲಿ ನಡ್ಕೊಳ್ತೀನಿ. ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿಯಾಗಿದೆ. ಈಗ ಮಾಡಿರೋದು 175 ವಿಡಿಯೋ ಅಲ್ಲ, ಸಾವಿರಾರು ವಿಡಿಯೋ ಮಾಡೋಷ್ಟು ಕಂಟೆಂಟ್ ಇದೆ. ಅಷ್ಟು ವಿಚಾರಗಳನ್ನು ನಾನು ನಿಮಗೆ ತಲುಪಿಸ್ಬೇಕು. ಒಟ್ಟಿನಲ್ಲಿ ಕೊನೆಯದಾಗಿ ಎಲ್ಲರೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನೀವು ಸಂತೋಷವಾಗಿರಬೇಕು, ಅದೇ ನನ್ನ ಗುರಿ. ಹಾಗಾಗಿ ಮಾಲಿಕ್ಯುಲರ್ ಲೆವೆಲಲ್ಲಿ ದೇಹದ ಒಳಗಡೆ ಏನೇನು ಬದಲಾವಣೆಗಳಾಗುತ್ತೆ ಅದನ್ನು ನಾನು ನಿಮಗೆ ತಿಳಿಸಿದಾಗ ಅದನ್ನು ನೀವು ನಿಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಯಾವ ಕೋರ್ಸ್ಗಳಿಗೂ ಹೋಗಬೇಕಾಗಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಮೆದುಳಿನಲ್ಲೇ ಎಲ್ಲದೂ ಇದೆ. ಹಾಗಾಗಿ ಅದನ್ನು ಸರಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಖಂಡಿತ ನಾವು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಥರ ನಾವೆಲ್ಲರೂ ಚೆನ್ನಾಗಿರ್ಬೋದು. ಹಾಗೂ ವಸುದೈವ ಕುಟುಂಬಕಂ ಅಂತ ಇಡೀ ಗ್ಲೋಬಲಿ ನಾವೆಲ್ಲ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.